ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಂದು ಟೇಸ್ಟಿಯಾದ ಹಲಸಿನ ಬೀಜದ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೂ ಹೆಲ್ತಿ ಆಗಿರೋ ಈಸಿಯಾಗಿ 4 ಥರದ ಬಜ್ಜಿಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸಾಂಬಾರ್ಗೆ ಒಂದು ಕುಕ್ಕರ್ನಲ್ಲಿ ಹಲಸಂದೆ ಕಾಳು, ತೊಗರಿಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಹಾಕೋಬೇಕು. ನೋಡಿ, ಚೆನ್ನಾಗಿ ತೊಳಿತಾ ಇದ್ದೀವಿ. ಇವಾಗ ನಾವು ಚೆನ್ನಾಗಿ ತೊಳೆದಾದ್ಮೇಲೆ ನಮಗೆ ಬೇಕಾಗಿರುವಂಥ ತರಕಾರಿಗಳನ್ನು ನಾವು ಹಾಕೋಬೇಕು. ನಾನಿಲ್ಲಿ ಬದನೆಕಾಯಿ ಹಾಕ್ತಾ ಇದ್ದೀನಿ, ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ತರಕಾರಿಗಳನ್ನು ನಾವು ಹಾಕ್ಬೋದು. ಆಲೂಗಡ್ಡೆ, ತುಂಬ ಕ್ವಿಕ್ಕಾಗಿ ಆಗುತ್ತೆ ಈ ಸಾಂಬಾರು, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಂತರ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀವಿ. ಲಾಸ್ಟಲ್ಲಿ ನಮ್ಮ ಸಾಂಬಾರನ್ನ ಸ್ಟಾರ್ ಇಂಗ್ರೀಡಿಯೆಂಟ್ ಅಂದರೆ ಹಲಸಿನ ಬೀಜನ ಹಾಕೋತಾ ಇದ್ದೀವಿ. ಹಲಸಿನ ಹಣ್ಣು ತಿಂದಾದ್ಮೇಲೆ ಬೀಜ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಒಣಗಿಸಿ ಮೇಲ್ಗಡೆ ಇರೋ ಸಿಪ್ಪೆಯನ್ನು ತೆಗೆದು ಹಾಕಬೇಕು. ನಂತರ 2 ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸ್ ಮಾಡಿ ಆದಮೇಲೆ 1 ಸ್ಪೂನ್ ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಇಷ್ಟು ಇಂಗ್ರೀಡಿಯೆಂಟ್ ಹಾಕಿದ್ರೆ ಸಾಕು. ಟೇಸ್ಟಿಯಾಗಿರೋ ಹಲಸಿನ ಬೀಜದ ಸಾಂಬಾರ್ ರೆಡಿ ಆಗತ್ತೆ. ನಂತರ ಅದು ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ನ ಒಂದು 4ರಿಂದ 5 ವಿಸಲ್ ಕೂಗಿಸ್ಕೋಬೇಕಾಗತ್ತೆ. ಅದು ನಿಮ್ಮ ಮನೆಯಲ್ಲಿರೋ ಕುಕ್ಕರ್ಗೆ ಬಿಟ್ಟಿದ್ದು, ನೀವೆಷ್ಟು ವಿಷಲ್ ಕೂಗಿಸ್ಕೊತೀರೋ ಅಷ್ಟು ವಿಷಲ್ ಕೂಗಿಸ್ಕೊಂಡು ಅದು ತಣ್ಣಗಾಗೋಕ್ಕೆ ಬಿಟ್ಟು ಪಕ್ಕದಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿ ಅದು ಸ್ವಲ್ಪ ಸಿಡಿಯತ್ತೆ. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಸಹ ಚಟಪಟ ಅಂತ ಸಿಡಿಯೋಕ್ಕೆ ಬಿಡಬೇಕು. ಅದಾದಮೇಲೆ ಒಂದು 4 ಬೆಳ್ಳುಳ್ಳಿ ಎಸಳು, ನಂತರ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ. ನೋಡಿ, ಈ ಒಗ್ಗರಣೆಗೆ ನಾವು ಆಗಲೇ ಕುಕ್ಕರಲ್ಲಿ ಇಟ್ಟಿದ್ವಲ್ಲ ತರಕಾರಿ ಮತ್ತು ಕಾಳು, ಅದನ್ನು ಹಾಕಿ ಮಿಕ್ಸ್ ಮಾಡಿ ಉಪ್ಪನ್ನು ನೋಡಿಕೊಂಡು ನೀವು ಈ ಹಂತದಲ್ಲೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ನಿಮಗೆ ರುಚಿಯಾದ, ಆರೋಗ್ಯಕ್ಕೂ ಒಳ್ಳೆಯದಾದಂಥ ಹಲಸಿನ ಬೀಜದ ಸಾಂಬಾರ್ ರೆಡಿ ಆಗತ್ತೆ. ಅನ್ನ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೇಲೂ ಹಲಸಿನ ಬೀಜ ಇದ್ದರೆ ಈ ಥರ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ. ಇನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ, ಅದರಲ್ಲಿ ಇದು ಒಂದು ರೀತಿ ಅಷ್ಟೇ. ನೋಡಿ, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ರುಚಿಯಾದ ಹಲಸಿನ ಬೀಜದ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡಿದ್ವಿ ಅಲ್ವಾ. ವಿಡಿಯೋನ ಇನ್ನೂ ಪೂರ್ತಿಯಾಗಿ ನೋಡಿ, ಇನ್ನೊಂದು ಯಮ್ಮಿಯಾದ ರೆಸಿಪಿ ವೆಯ್ಟ್ ಮಾಡ್ತಾ ಇದೆ. ಮಧ್ಯಾಹ್ನ ಆಯಿತು, ಈ ಸಾಂಬಾರು ಮಾಡ್ಕೊಂಡು ತಿಂದ್ವಿ.
ಸಂಜೆ ಈ ಚಳಿ ಟೈಮ್ಗೆ ಯಮ್ಮಿಯಾಗಿ ಏನಾದರೂ ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಹೆಲ್ತಿಯಾದ ಇಂಗ್ರೀಡಿಯೆಂಟ್ನೇ ನಾವು ಉಪಯೋಗಿಸ್ಕೊಂಡು 4 ರೀತಿಯ ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಅದಕ್ಕೆ ನಾವು ಕ್ಯಾಪ್ಸಿಕಮ್, ಬೇಬಿ ಕಾರ್ನ್, ಪನ್ನೀರ್ ಹಾಗೂ ಹೀರೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಪನ್ನೀರು ನೋಡಿ ಇಷ್ಟು ಮಂದಕ್ಕೆ ನೀವು ಹಚ್ಕೋಬೇಕು. ಹೀರೆಕಾಯಿನ ಈ ಥರ ರೌಂಡಾಗಿ ಹಚ್ಕೊಂಡು ಇಟ್ಕೊಳ್ಳಿ. ಈ ಬೇಬಿ ಕಾರ್ನ ಮಧ್ಯಕ್ಕೆ ಒಂದು ಭಾಗ ಮಾಡ್ಕೊಂಡಿದ್ದೀವಿ. ನೋಡಿ, ಅದಕ್ಕೆ ಈ ಹಿಟ್ಟಿಗೆ ಏನು ಬೇಕು ಅಂದರೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಅದಕ್ಕೆ ಫಸ್ಟು ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ಆ ಕಡಲೆ ಹಿಟ್ಟಿಗೆ ಒಂದು 1/4 ಭಾಗದಷ್ಟು, ಈಗ 1 ಭಾಗ ನೀವು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀರಾ ಅಂದರೆ ಅದಕ್ಕೆ 1/4 ಭಾಗದಷ್ಟು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಡೈಜೆಷನ್ಗೆ ಇದು ಒಳ್ಳೆಯದು. ಎಣ್ಣೆಲಿ ಸ್ವಲ್ಪ ಕರೆದಿರ್ತೀವಿ ಅಲ್ವಾ, ಡೈಜೆಷನ್ ಚೆನ್ನಾಗಾಗತ್ತೆ. ಹಾಗೂ ಸ್ವಲ್ಪ ಅಚ್ಚ ಖಾರದ ಪುಡಿ, ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು. ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಅದಕ್ಕೆ ನಾವು ಕಲಿಸ್ಕೋಬೇಕು. ಗಂಟು ಮಾಡದೇ ರೀತಿ ಕಲಿಸ್ಕೋಬೇಕು ನಾವು, ಗಂಟುಗಳಿರಬಾರ್ದು. ಜಾಸ್ತಿ ಗಟ್ಟಿಗೂ ಸಹ ಇರಬಾರ್ದು, ಜಾಸ್ತಿ ತೆಳುಗೂ ಸಹ ಇರಬಾರ್ದು. ಆ ರೀತಿ ಕಲಿಸ್ಕೋಬೇಕು. ನಾವು ಬಳಸ್ತಿರೋ ಇಂಗ್ರೀಡಿಯೆಂಟ್ಗೆ ಚೆನ್ನಾಗಿ ಕೋಟ್ ಆಗಬೇಕು. ನೋಡಿ, ಇವಾಗ ನಾವು ತೋರಿಸಿದ್ವಲ್ಲ ಆ ಎಲ್ಲ ಪದಾರ್ಥಗೂ ಈ ಥರ ಕೋಟ್ ಮಾಡಿ ಎಣ್ಣೆಗೆ ಬಿಟ್ಟರೆ ಬಜ್ಜಿಗಳು ರೆಡಿ ಆಗ್ತವೆ. ನೋಡಿ, ಬೇಬಿ ಕಾರ್ನ್ ಹಾಕ್ತಾಯಿದ್ದೀವಿ ಇವಾಗ. ನಾವು ಸೋಡಾ, ಫುಡ್ ಕಲರು, ಫ್ಲೇವರ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ನೀವು ಹೊರಗಡೆ ಎಲ್ಲ ತಿಂತೀವಿ ಅಂತಂದರೆ ತುಂಬ ಸೋಡಾ ಹಾಕಿರ್ತಾರೆ, ಅದಕ್ಕೆ ಅದು ಸ್ವಲ್ಪ ಉಬ್ಕೊಂಡಿರುತ್ತೆ. ಅದನ್ನು 1-2 ತಿಂದರೆ ಸಾಕು, ನಮಗೆ ಹೊಟ್ಟೆ ಊತ ಬರೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದು ಎಲ್ಲ ಆಗುತ್ತೆ. ಸೊ ಮನೆಯಲ್ಲಿ ನಾವು ಏನು ಸೋಡಾ ಎಲ್ಲ ಉಪಯೋಗಿಸ್ದೆ ಈ ಥರ ಮಾಡಿಕೊಂಡು ತರಕಾರಿಗಳ ಜೊತೆಗೆ ತಿಂದರೆ ಮಕ್ಕಳು ತರಕಾರಿಗಳನ್ನೆಲ್ಲ ಹಾಗೆ ತಿನ್ನೋದಿಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ತರಕಾರಿ ಇದೆ ಅಂತಲೇ ಗೊತ್ತಾಗಲ್ಲ, ತಿನ್ಕೋತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಪನ್ನೀರ್ ಹಾಕ್ತಾಯಿದ್ದೀವಿ. ಒಳಗಡೆ ಪನ್ನೀರು ಸಾಫ್ಟಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಅದು ನಾವು ಹೇಳಿದ್ರೆ ಗೊತ್ತಾಗಲ್ಲ, ನೀವೇ ಒಂದ್ಸಲಿ ಮಾಡಿಕೊಂಡು ತಿನ್ನಿ. ನೋಡಿ, ಎಷ್ಟು ಈಸಿಯಾಗಿ 2 ರೆಸಿಪಿನ ನಾವು ತೋರಿಸಿದ್ವಿ ಅಲ್ವಾ. ಒಂದು ಹಲಸಿನ ಬೀಜದ ಸಾಂಬಾರು ಹಾಗೂ ಬಜ್ಜಿಗಳು. ನೋಡಿ, ಪನ್ನೀರ್ ಬಜ್ಜಿ ಎಷ್ಟು ಸಾಫ್ಟಾಗಿತ್ತು ಅಂದರೆ ಪನ್ನೀರು ತುಂಬ ಚೆನ್ನಾಗಿತ್ತು. ನೋಡಿ, ನಂತರ ಹೀರೆಕಾಯಿ ಬಜ್ಜಿ. ಇದು ಅಷ್ಟೇ, ಒಳಗಡೆ ಹೀರೆಕಾಯಿ ತುಂಬ ಸಾಫ್ಟಾಗಿತ್ತು, ಮೇಲ್ಗಡೆ ಕ್ರಿಸ್ಪಿಯಾಗಿತ್ತು, ಚೆನ್ನಾಗಿತ್ತು. ಇದಂತೂ ಬೇಬಿ ಕಾರ್ನ್ದು ಕ್ರಂಚಿಯಾಗಿ ಸಿಗತ್ತೆ ನಿಮಗೆ. ಬೇಬಿ ಕಾರ್ನು ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಎಣ್ಣೆಲಿ ಹಾಕಿದ್ರೆ ಅದೇ ಒಂಥರ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು. ನೀವು ಟ್ರೈ ಮಾಡಿ, ನಿಮ್ಮ ಫೇವರೇಟ್ ಯಾವುದು ಅಂತ ನಮಗೆ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.